ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಸಪೋಟ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ನಾನು ಹಣ್ಣನ್ನು ಯಾವ ಶಾಪಲ್ಲೂ ಖರೀದಿ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಬೇಜಾನ್ ಸಪೋಟ ಕಾಯಿಗಳು ಬಿಟ್ಟಿತ್ತು. ನೋಡಿ, ಇಲ್ಲಿ ತುಂಬ ದೊಡ್ಡ ದೊಡ್ಡ ಮರದ ಮೇಲೇ ದೊಡ್ಡ ದೊಡ್ಡ ಗಾತ್ರದ ಕಾಯಿಗಳು ಬಿಟ್ಟಿತ್ತು. ಬಟ್ ನಮಗೆ ಅದನ್ನು ಕೊಯ್ಲಿಕ್ಕೆ ಕಷ್ಟ ಆಯಿತು. ಹಾಗೆ ಕೈಗೆ ಸಿಕ್ಕಿರೋದನ್ನ ಇಲ್ಲಿ ಬಂದು 4 ದಿವಸ ಕಳೆದ ನಂತರ ಹಣ್ಣು ಮಾಡಿ ಇವತ್ತು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಟೈಪ್ಸ್ ಸಪೋಟ ಕಾಯಿಗಳನ್ನ ಕಾಣ್ಬೋದು. ನೋಡಿ, ಇದು ರೌಂಡ್ ಶೇಪ್ ಸಪೋಟ ಕಾಯಿ ಮತ್ತು ಇನ್ನೊಂದು ಸ್ವಲ್ಪ ಉದ್ದ ಶೇಪ್. ಅದು ಈ ಹಣ್ಣು ಆ ಹಣ್ಣಿಗಿಂತ ಸ್ವಲ್ಪ ಸ್ವೀಟು ಜಾಸ್ತಿ ಇರೋದ್ರಿಂದ ಇವತ್ತು ಈ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಕೈಗೆ ಈಸಿಯಾಗಿ ಸಿಗುವಂಥದ್ದನ್ನು ಕೊಯ್ಕೊಂಡ್ವಿ. ಯಾಕೆ ಅಂತೇಳಿದ್ರೆ ಮರದ ಮೇಲೆ ತುಂಬ ಮೇಲೆ ಹಣ್ಣಾಗಿತ್ತು ಮತ್ತು ಇರುವೆಗಳ ಕಾಟ ಇರೋದ್ರಿಂದ ಕಷ್ಟ ಆಯಿತು. ನೋಡಿ, ಈ ರೀತಿಯಾಗಿ ಕೈಯಲ್ಲೇ ಕೆಳಗೆ ಸಿಗೋದನ್ನ ಕೊಯ್ಕೊಂಡ್ವಿ. ಕೊಯ್ಯಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತೇಳಿದ್ರೆ ಈ ಕಾಯಿಲಿ ಸೊನೆ ಇದೆ, ಕಣ್ಣಿಗೆ ಬೀಳೋದಾಗಿ ನಾವಿಲ್ಲಿ ಜೋಪಾನ ವಹಿಸಬೇಕು. ಇರುವೆಗೂಡುಗಳು ಅಲ್ಲಲ್ಲೇ ಇರೋದ್ರಿಂದ ನಮಗೆ ಸ್ವಲ್ಪ ಕಾಯಿಗಳನ್ನ ಕೊಯ್ಯಲಿಕ್ಕೆ ಕಷ್ಟ ಆಯಿತು. ಹಾಗೆ ಸ್ವಲ್ಪ ಇರುವೆಗಳನ್ನ ಕಚ್ಚಿಸ್ಕೊಂಡು ಇಷ್ಟು ಕಾಯಿಗಳನ್ನ ಕೊಯ್ಕೊಂಡ್ವಿ. ಬನ್ನಿ ಹೇಗೆ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತೀನಿ. 4 ದಿವಸ ಕಳೆದ ನಂತರ ಸಪೋಟ ಕಾಯಿ ಹಣ್ಣಾಗಿದೆ. ಬನ್ನಿ ಯಾವುದು ಹಣ್ಣಾಗಿದೆ, ಎಷ್ಟು ಹಣ್ಣಾಗಿದೆ ಅಂತ ನೋಡೋಣ. ನೋಡಲಿಕ್ಕೆ ಸ್ವಲ್ಪ ಕಾಯಿ ಥರ ಕಾಣಿಸ್ತಿದೆ. ನೋಡಿ, ಈ ರೀತಿ ಹಿಂಕಿ ನೋಡಿ, ಹಣ್ಣು ರಸ ಬರ್ತಾ ಇದೆ ಅಂತಾರೆ ಹಣ್ಣಾಗಿದೆ ಅಂತ. ಈ ಹಣ್ಣು ಸಖತ್ ಸ್ವೀಟ್ ಆಗಿರುತ್ತೆ. ನಾನಿಲ್ಲಿ 4 ಹಣ್ಣುಗಳನ್ನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಹಣ್ಣನ್ನು ಚೆನ್ನಾಗಿ ಈ ರೀತಿ ಕೀಸ್ಕೋಬೇಕು. ಬೇಕಾದರೆ ಸಿಪ್ಪೆ ಸಮೇತನೇ ಜಾರಿಗೆ ಹಾಕೋಬೋದು. ನಾನಿಲ್ಲಿ ಕೀಸ್ಕೊಂಡು ಜಾರಿಗೆ ಹಾಕ್ತೀನಿ. ಹಾಗೆ ಇದರ ಬೀಜಗಳನ್ನ ಕೂಡ ತಗೋಬೇಕು. ನೋಡಿ, ಈ ರೀತಿಯಾಗಿ ಈ ಹಣ್ಣಲ್ಲಿ ನನಗೆ 2 ಬೀಜ ಸಿಕ್ಕಿದೆ. ನೋಡಿ, ಅಲ್ಲಿ ಮಧ್ಯದಲ್ಲಿ ವೈಟ್ ಕಲರ್ದು ಸೊನೆ. ನೋಡಿ, ಇವಾಗ ನಾನು ಕಟ್ ಮಾಡಿ ಜಾರಿಗೆ ಹಾಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಶುಗರ್ ಹಾಕ್ಕೊತೀನಿ. ಇಲ್ಲಿ ಸ್ವಲ್ಪ ಶುಗರ್ನ ಕಮ್ಮಿ ಮಾಡಿದ್ರೆ ಬೆಟರು. ಹಾಗೆ ಇಲ್ಲಿ ಹಾಲು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡೆ. ನೋಡಿ ಇವಾಗ ಹೇಗಾಗಿದೆ. ಹಾಗೆ ಇಲ್ಲಿ ಸಪೋಟ ಹಣ್ಣಿನ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ನಾನಿಲ್ಲಿ ಕೂಲ್ ಆಗಿರಲಿ ಅಂತ ಹೇಳ್ಬಿಟ್ಟು 2 ಐಸ್ ಕ್ಯೂಬನ್ನು ಹಾಕ್ಕೊಂಡೆ. ಈ ಬೇಸಿಗೆ ಟೈಮಲ್ಲಿ ಈ ರೀತಿಯಾಗಿ ಮಿಲ್ಕ್ ಶೇಕು ಜ್ಯೂಸ್ ಮಾಡಿ ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇವಾಗ ಈ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೇಲಿ ಸಪೋಟ ಹಣ್ಣು ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಿಲ್ಕ್ ಶೇಕು ಜ್ಯೂಸ್ ಮಾಡಿ ಕುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಹಣ್ಣಿನಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ನಾನು ಕೂಡ ಇಲ್ಲಿ ಮಿಲ್ಕ್ ಶೇಕನ್ನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್.